ನಿಮ್ ಜೊತೆಗೆ ನೀವು ಹೇಳ್ತಾ ಇದ್ರಿ ಜೂನ್ 7 ತನಕ ನಿಮ್ಗೆ ಗೊತ್ತಿರೋಂಥ ಕೆಲವು ನಟಿಯರಿಗೂ ಕೂಡ ಈ ರೀತಿಯ ಮೆಸೇಜ್ಗಳು ಬಂದಿದೆ ಅದೇ ಅಕೌಂಟ್ ಇಂದ ಅನ್ನುವಂಥದ್ದು. ಸೊ ಅವರು ಕೂಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂಥವ್ರ, ಸೊ ಅವ್ರೇನಾದ್ರೂ ಆಕ್ಷನ್ ತಗೊಳ್ಳುವಂಥದ್ದು, ಕಂಪ್ಲೇಂಟ್ ಕೊಡುವಂಥ ಪ್ಲಾನ್ ಅಲ್ಲಿ ಇದ್ದಾರೆ ಹೇಗೆ ಅನ್ನುವಂಥದ್ದು, ಮತ್ತೆ ಈ ಸಂದರ್ಭಕ್ಕೆ ಇದನ್ನ ಹೊರಗೆ ಹಾಕಿದಾಗ ನೀವು ಫೇಸ್ ಮಾಡಿದಂಥ ಸಿಚುವೇಶನ್ ಎಷ್ಟು? ಯಾರು ಶೇರ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಭಯ ಪಡ್ತಿದ್ದಾರೆ. ನಿಮಗೆ ಗೊತ್ತು, ಇವಾಗ ಹೀಟ್ ಆಫ್ ದ ಮೂಮೆಂಟು ಒಂದು ಮಾತಾಡಿದ್ರೆ ಇನ್ನೊಂದು ಆಗ್ತಾ ಇದೆ. ಸೊ ಈ ಒಂದು ಭಯ ಇರಬೇಕಾದ್ರೆ ಯಾರು ಶೇರ್ ಮಾಡ್ಕೋತಾರೆ ಸರ್? ಇವಾಗ ನೋಡಿ, ನಾನೇ ಶೇರ್ ಮಾಡ್ಕೊಂಡಿರೋದಕ್ಕೆ ಸುಳ್ಳು ಅಂತಾರೆ, ಪಬ್ಲಿಸಿಟಿ ಅಂತಾರೆ. ಇಂಥ ಜನಗಳಿಗೆ ಏನು ಹೇಳ್ತೀರಾ? ಸೊ ಯಾರಾದರೂ ಸತ್ಯನ ಆಚೆ ಹಾಕಕ್ಕೆ ಬರ್ತಿದ್ದಾರೆ ಅಂದರೆ ದಯವಿಟ್ಟು ಅವ್ರನ್ನ ಜಡ್ಜ್ ಮಾಡಬೇಡಿ. ಫಸ್ಟು ಅವ್ರು ಸತ್ಯ ಆಚೆ ಬರಲಿ. ಆ್ಯಂಡ್ ನಾನು ಹುಡುಗಿರಿಗೆ ಕೇಳ್ಕೊಳ್ಳೋದೇನೆಂದರೆ, ಯಾರ್ಯಾರು ಆರ್ಟಿಸ್ಟ್ಗಳು, ಕಾಮನ್ ಹುಡುಗಿರು, ಇವರಿಗೆಲ್ಲ ಈ ಅಕೌಂಟಿಂದ ಬಂದಿದೆ, ದಯವಿಟ್ಟು ಒಂದು ಹ್ಯಾಶ್ಟ್ಯಾಗ್ನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಪೋಸ್ಟ್ ಮಾಡ್ತಾ ಹೋಗಿ. ಸೊ ದಟ್ ನೀವು ಆ ಹ್ಯಾಶ್ಟ್ಯಾಗ್ನ ನಾವು ಟ್ಯಾಪ್ ಮಾಡಿದ್ರೇ ಬಂದುಬಿಡುತ್ತೆ ಕೆಳಗಡೆ ಎಷ್ಟು ಜನಕ್ಕೆ ಹೋಗಿದೆ ಮೆಸೇಜಸ್ ಅಂತ. ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನಾವು ಒಂದು ಒಳ್ಳೆ ರೀಸನ್ಗೆ ಇದನ್ನು ಶೇರ್ ಮಾಡ್ಕೋತಿರೋದು. ಸೊ ಬಂದಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ನೋಡಿ ಸರ್, ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬರು ಮಾಡಲ್ಲೇ, ಆಯಿತಾ, ಅವ್ರ ಹೆಸರು ಬೇಡ, ಇಲ್ಲಿ ನೋಡಿ ಸರ್ ಮೆಸೇಜಸ್ ನೋಡಿ ಸರ್ ಆ ಅಕೌಂಟಿಂದ. ಆ್ಯಂಡ್ ಇದಾದ ಸರ್ ಎಷ್ಟೊಂದು ಜನ ನನ್ನ ಫಾಲೋವರ್ಸ್ಗಳು ಶೇರ್ ಮಾಡ್ಕೊಂಡಿರೋದು ನೋಡಿ ಸರ್. ಇದು ಓದಿ ಸರ್, ಇದು ನನಗೂ ಆ ಅಕೌಂಟಿಂದ ಮೆಸೇಜಸ್ ಬಂದಿದೆ. ನಾನು ಇವಾಗ ಚೆಕ್ ಮಾಡಿಕೊಂಡೆ, ನೋಡಿ ಶಾಕ್ ಆಯಿತು. ಅದಾದಮೇಲೆ ನೋಡಿ ನೋಡಿ ಸರ್ ಇನ್ನೊಂದು ಮೆಸೇಜ್ ನೋಡಿ, ಇವಾಗ ನೋಡಿದೆ. ಈ ಥರ ಸಾಕಷ್ಟು ಮೆಸೇಜಸ್ ಬಂದಿದೆ ನನಗೆ, ಬಟ್ ಯಾರಿಗೂ ಶೇರ್ ಮಾಡ್ಕೊಳ್ಳೋಕೆ ಧೈರ್ಯ ಇಲ್ಲ. ಎಸ್, ಫೈನಲ್ ಇಡೀ ಒಂದು ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ? ಸೊ ದರ್ಶನ್ ಅವ್ರ ಭೇಟಿ ಪರಿಚಯ ನಿಮಗೆ ಮೊದಲೇ ಇತ್ತಾ? ಈ ಪ್ರಕರಣ ಆದ ನಂತರ ಹೇಗೆ ಅನ್ನಿಸ್ತಾ ಇದೆ ಅನ್ನೋದು? ಇಲ್ಲ ಸರ್, ದರ್ಶನ್ ಅವರ ಭೇಟಿ ನಾನು ಯಾವತ್ತೂ ಮಾಡಿಲ್ಲ. ಆದರೆ ದರ್ಶನ್ ಅವ್ರ ಫ್ಯಾನ್ ಕೂಡ ಅಲ್ಲ ನಾನು. ಆದರೆ ದರ್ಶನ್ ಸರ್ ಅಂದರೆ ಇಷ್ಟ, ಬಿಕಾಸ್ ಯಾವಾಗಲೂ ನೇರವಾಗಿ ಮಾತಾಡ್ತಾರೆ. ಆ್ಯಂಡ್ ನೀವು ನೋಡಿದರೆ ಯಾವುದೇ ರಿಯಾಲಿಟಿ ಶೋಗಳನ್ನ ಅವರು ಹೋಸ್ಟ್ ಮಾಡಿಲ್ಲ, ಅಥವಾ ಎಲ್ಲೂ ಕಾಣಿಸ್ಕೋಬೇಕು ಅಂತ ಏನೂ ಮಾಡಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಇವಾಗ ನೋಡ್ತಾ ಇರೋಕ್ಕೆ ಹೋದರೆ ಎಷ್ಟೊಂದು ಅವ್ರು ಮಾಡಿರೋ ಹೆಲ್ಪ್ ಎಲ್ಲೂ ಆಚೆಗೆ ಬಂದಿಲ್ಲ. ಇವಾಗ ಬರ್ತಾ ಇದೆ, ಎಲ್ಲರೂ ಹೇಳ್ಕೊತಾ ಇದ್ದಾರೆ. ಸೊ ಈ ನೇರವಾಗಿ ಮಾತಾಡೋರು ಬೇಗ ಟಾರ್ಗೆಟ್ ಆಗ್ತಾರೆ ಸರ್. ಈ ನೇರವಾಗಿ ಮಾತಾಡೋರನ್ನ ಇವ್ರಿಗೆ ಏನು ತೊಂದರೆ ಆಗುತ್ತೆ, ಯಾವಾಗ ಕೆಳಗಡೆ ಬೀಳ್ತಾರೆ ಅಂತ ಜನ ಕಾಯ್ತಿರ್ತಾರೆ. ಸೊ ಆಳಗೊಂದು ಕಲ್ಲು ಅಂತ ಹೊಡಿತಾರೆ ಸರ್. ಸೊ ಆ ರೀತಿ ಆಗಿದೆ. ನನಗೆ ಪರ್ಸ್ನಲಿ, ಇದು ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಯಾರು ಕಮೆಂಟ್ ಮಾಡ್ತೀರಾ, ಈ ವಿಡಿಯೋ ಯಾರು ನೋಡ್ತೀರಾ, ಅವ್ರಿಗೆ ಹೇಳ್ತಿಲ್ಲ ನಾನು. ಬಿಕಾಸ್ ಇವ್ರು ಕ್ವಶನ್ ಕೇಳ್ತಾರದು ನನಗೆ. ಇಲ್ಲಿ ನಾನು ನನ್ನ ಒಪಿನಿಯನ್ ಹೇಳಬೇಕು, ನಿಮಗೆ ಇಷ್ಟ ಆಗಿರೋದನ್ನ ನಾನು ಹೇಳೋಕ್ಕಲ್ಲ ಇಲ್ಲಿ ನಿಂತಿರೋದು. ಸೊ ಹಾಗಾಗಿ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ. ಆ ಒಂದು ವ್ಯಕ್ತಿ ಈ ರೀತಿಯ ಕೃತ್ಯ ಮಾಡೋರು ಅಲ್ಲ ಸರ್, ನನಗೆ ಅನಿಸ್ತಾ ಇರೋದು. ಸೊ ಆದಷ್ಟು ಬೇಗ ಐ ಹೋಪ್ ವಿಲ್ ಕಮ್ ಬ್ಯಾಕ್ ಕ್ಲೀನ್. ಅವರ ಒಂದು ಮುಖದಲ್ಲಿ ಒಂದು ಸ್ಮೈಲ್ ನೋಡೋದಕ್ಕೆ ಇಷ್ಟಪಡ್ತೀನಿ ಸರ್. ವಿ ಆರ್ ಮಿಸ್ಸಿಂಗ್ ದರ್ಶನ್. ಥ್ಯಾಂಕ್ ಯು. ಯಾ ಎಸ್, ಇದಿಷ್ಟು ಚಿತ್ರರಂಗ ಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆಗೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.